ರೈತ ಬಂಧವರಿಗೆ ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ GKVK ಆವರಣದಲ್ಲಿ ನಡೆಯಲಿರುವ ಕೃಷಿ ಮೇಳ 2025ಕ್ಕೆ ಎಲ್ಲರಿಗೂ ಸ್ವಾಗತ. ಒಂದು ಅಖಿಲ ಭಾರತ ಸುಸಂಘಟಿತ ಎಣ್ಣೆಕಾಳು ವಿಭಾಗದಿಂದ ನಾವು ಈ ಕೃಷಿ ಮೇಳಕ್ಕೆ GKVK S1 ಎಳ್ಳು ತಳಿಯನ್ನು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೇವೆ. ಸೊ ಈ ಒಂದು ಎಳ್ಳು ತಳಿ ವಿಶೇಷತೆ ಗುಣಗಳ ಬಗ್ಗೆ ಮತ್ತು ಅದರ ಉತ್ಪಾದಕತೆ, ಅದರ ಒಂದು ಇಳುವರಿಯ ಬಗ್ಗೆ, ಅದರ ಒಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ತಳಿ 2022-23ರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಒಂದು ತಳಿಯಾಗಿರುತ್ತೆ. ಇದರ ಒಂದು ಬಣ್ಣ, ಬೀಜದ ಬಣ್ಣ ಒಂದು ಬಿಳಿ ಬಣ್ಣದ ಎಳ್ಳಾಗಿರುತ್ತೆ. ಇದು ಹೆಚ್ಚಿನ ಒಂದು ಎಣ್ಣೆ ಅಂಶವನ್ನು ಹೊಂದಿರತಕ್ಕಂಥ, ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಯಾಗಿರುತ್ತೆ GKVK S1 ಅಂತೇಳಿ. ಇದನ್ನು ಭರಣಿ ಅಂತ ಕೂಡ ಕರಿತೀವಿ. ಯಾಕೆ ಭರಣಿ ಅಂತ ಹೇಳಿದರೆ, ಈ ಒಂದು ತಳಿಯನ್ನು ಭರಣಿ ಮಳೆಗೆ ಬಿತ್ತನೆ ಮಾಡಲಿಕ್ಕೆ ಭಾಳಷ್ಟು ಸೂಕ್ತವಾಗಿರುತ್ತೆ. ಅಂದರೆ ಮೇ ಮತ್ತು ಏಪ್ರಿಲ್ ಒಂದು ತಿಂಗಳಲ್ಲಿ ಈ ಒಂದು ತಳಿಯನ್ನು ರೈತರು ಬಿತ್ತನೆ ಮಾಡ್ಬೋದು. ಸೊ ಆದ ಕಾರಣ ಇದನ್ನು ಭರಣಿ ಅಂತೇಳಿ ನಾಮಕರಣ ಮಾಡಲಾಗಿದೆ. ಸೊ ಈ ಒಂದು ತಳಿಯ ಒಂದು ಇಳುವರಿ ಮಟ್ಟ ಹೇಳೋದಾದರೆ ಸುಮಾರು 2ರಿಂದ 2.5 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನು ರೈತರು ಒಣ ಬೇಸಾಯದಲ್ಲಿ ತಗೋಬೋದು. ಮತ್ತು ಈ ಒಂದು ತಳಿಯನ್ನು ನೀರಾವರಿಯಲ್ಲಿ ಬೆಳೆದಾಗ ಸುಮಾರು 4ರಿಂದ 4.5 ಕ್ವಿಂಟಾಲ್ ಅಥವಾ 5 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಇದರ ಒಂದು ಮಾಗುವ ಅವಧಿ 90ರಿಂದ 95 ದಿನಗಳಿಗೆ ಇದು ಕಟಾವಿಗೆ ಬರುತ್ತೆ. ಸೊ ರೈತರು ಈ ಒಂದು GKVK S1 ಭರಣಿ ಎನ್ನುವ ಒಂದು ತಳಿಯ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಒಂದು ಹೆಚ್ಚಿನ ಇಳುವರಿ ತೆಗೆದು ಒಂದು ಲಾಭದಾಯಕ ಕೃಷಿಯನ್ನು ಮಾಡ್ಬೋದಾಗಿದೆ. ಸೊ ಈ ಒಂದು ತಳಿಯ ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಲ್ಲಿರುವ ಬೀಜ ಘಟಕದಲ್ಲಿ ಲಭ್ಯ ಇರ್ತವೆ. ಸೊ ಎಲ್ಲ ರೈತ ಬಾಂಧವರು ಇದರ ಒಂದು ಸದುಪಯೋಗ ಪಡ್ಕೋಬೇಕು. ಧನ್ಯವಾದಗಳು.